ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕಾರಣದಲ್ಲಿ ಈಗ ಅಕ್ಷರಶಃ ಮಹಾಭಾರತ ಶುರುವಾಗಿದೆ. ಅಧಿಕಾರಕ್ಕೆ ಬರುವಾಗ ಆದ ಒಪ್ಪಂದವೇನು? 3 ವರ್ಷಗಳ ನಂತರ ಕುರ್ಚಿ ಬಿಟ್ಟುಕೊಡ್ತಾರಾ ಸಿದ್ದರಾಮಯ್ಯ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ನಿರಾಶೆ ಕಾದಿದೆಯಾ? ಈ ಪ್ರಶ್ನೆಗಳು ಈಗ ಇಡೀ ರಾಜ್ಯದ ಜನರನ್ನು ಕಾಡ್ತಾ ಇವೆ. ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಆಗ್ತಾ ಇತ್ತು. ಆದರೆ ಪಂಚರಾಜ್ಯಗಳ ಚುನಾವಣೆಯ ಕಾರಣಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದ್ದ ಈ ಜಂಗಿ ಕುಸ್ತಿ ಈಗ ಮತ್ತೆ ಗರಿಗೆದರಿದೆ. ದೆಹಲಿ ಮಟ್ಟದಲ್ಲಿ ನಡೆಯುತ್ತಿರುವ ಆ ರಣತಂತ್ರಗಳೇನು? ಸಿದ್ದರಾಮಯ್ಯ ಆಪ್ತರು ಹಾಕ್ತಿರುವ ಹೊಸ ಚೆಕ್ಮೇಟ್ ಯಾವ ತರಹದ್ದು? ಈ ಕುತೂಹಲಕಾರಿ ರಾಜಕೀಯ ಆಟದ ಒಳಹರಿವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಯಾರು ಅಂದುಕೊಳ್ಳದ ಅಹಿಂದ ಮಾಸ್ಟರ್ ಪ್ಲಾನ್ ಒಂದು ರೆಡಿಯಾಗಿದೆ. ಡಿ.ಕೆ. ಬ್ರದರ್ಸ್ ದೆಹಲಿ ದಂಡಯಾತ್ರೆ ಕತೆ ಶುರುವಾಗುವುದು ದೆಹಲಿಯಿಂದ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸಹೋದರ ಡಿ.ಕೆ. ಸುರೇಶ್ ಇತ್ತೀಚೆಗಷ್ಟೇ ದೆಹಲಿಗೆ ದಿಢೀರ್ ಭೇಟಿ ಕೊಟ್ಟಿದ್ದರು. ಈ ಭೇಟಿಯ ಹಿಂದೆ ಬಲವಾದ ಕಾರಣವಿತ್ತು. ಸರ್ಕಾರಕ್ಕೆ ಈಗ ಸುಮಾರು 2.5 ವರ್ಷಗಳು ತುಂಬುತ್ತಾ ಬಂದಿವೆ. ಅಂದು ಹೈಕಮಾಂಡ್ ಸಮ್ಮುಖದಲ್ಲಿ ಆದ ಒಪ್ಪಂದದ ಪ್ರಕಾರ ತಮಗೆ ಮುಖ್ಯಮಂತ್ರಿ ಪಟ್ಟ ಸಿಗಲೇಬೇಕು ಅನ್ನೋದು ಡಿ.ಕೆ.ಶಿ ಅವರ ಹಕ್ಕೊತ್ತಾಯ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಕಷ್ಟಪಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ. ಈಗ ನನಗೆ ಆ ಶ್ರಮಕ್ಕೆ ತಕ್ಕ ಕೂಲಿ ಸಿಗಲೇಬೇಕು ಅನ್ನೋದು ಡಿ.ಕೆ.ಶಿ ಅವರ ವಾದ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ಗಟ್ಟಿಯಾಗಿಯೇ ಇಟ್ಟಿದ್ದಾರೆ. ಇನ್ನು ಮೇ 15ಕ್ಕೆ ಡಿ.ಕೆ.ಶಿ ಅವರ ಹುಟ್ಟುಹಬ್ಬ ಬರ್ತಾ ಇದೆ. ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗ ಶಾಸಕರು ಈ ಬಾರಿ ಬರ್ತ್ಡೇ ಗಿಫ್ಟ್ ಆಗಿ ಸಿಎಂ ಸ್ಥಾನ ಸಿಗಬಹುದು ಅನ್ನೋ ಆಶೆಯಲ್ಲಿದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಈ ವಿಷಯದಲ್ಲಿ ಇನ್ನೂ ಮೌನಕ್ಕೆ ಶರಣಾಗಿದೆ. ಸಿದ್ದರಾಮಯ್ಯ ಆಪ್ತರ ಅಹಿಂದ ಪ್ರತಿತಂತ್ರ. ಡಿ.ಕೆ. ಬ್ರದರ್ಸ್ ದೆಹಲಿಯಲ್ಲಿ ದಾಳ ಉರುಳಿಸ್ತಾ ಇದ್ದರೆ, ಇತ್ತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಆಪ್ತ ಬಳಗ ಸುಮ್ಮನೆ ಕೂತಿಲ್ಲ. ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಭೈರತಿ ಸುರೇಶ್ ಅವರಂತಹ ಸಚಿವರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸುತ್ತಿದ್ದಾರೆ. ಡಿ.ಕೆ.ಶಿ ಸಿಎಂ ಆಗೋದನ್ನು ತಡೆಯೋದಕ್ಕೆ ಸಿದ್ದು ಬಣ ಈಗ ಅಹಿಂದ ಅಸ್ತ್ರವನ್ನು ಕೈಗೆತ್ತಿಕೊಂಡಿದೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಗಮನಿಸಬೇಕು. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೆ ಒಂದು ಶಾಕಿಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ನಲ್ಲಿ ಏನಿದೆ ಗೊತ್ತಾ? ಸದ್ಯಕ್ಕೆ ಚುನಾವಣೆ ನಡೆದರೆ ಕಾಂಗ್ರೆಸ್ನ 40ರಿಂದ 45 ಶಾಸಕರು ಸೋಲಬಹುದು. ಅಹಿಂದ ಮತ ಬ್ಯಾಂಕ್ ಚದುರಿ ಹೋಗ್ತಾ ಇದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಹಿಂದುಳಿದ ವರ್ಗಗಳು ಪಕ್ಷದ ವಿರುದ್ಧ ತಿರುಗಿ ಬೀಳಬಹುದು ಅನ್ನೋದು ಇವರ ವಾದ. ರಾಜ್ಯಾದ್ಯಂತ ಅಹಿಂದ ಸಮಾವೇಶ ನಡೆಸುವುದಕ್ಕೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ತರೋದಕ್ಕೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರ ಓಪನ್ ಮೈಂಡ್ ಹೇಳಿಕೆ ಮತ್ತು ದಲಿತ ಸಿಎಂ ಕೂಗು. ಇದರ ನಡುವೆ ಹಿರಿಯ ನಾಯಕ ಕೆ.ಎನ್. ರಾಜಣ್ಣ ಅವರ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಓಪನ್ ಮೈಂಡ್ನಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟರೆ ಅವರು ಅಧಿಕಾರ ತ್ಯಾಗ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅಂತ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಆದರೆ ಇದರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಸಿದ್ದರಾಮಯ್ಯನವರು ಕುರ್ಚಿ ಬಿಡಬೇಕಾದರೆ ಅದು ದಲಿತ ನಾಯಕರಿಗೆ ಸಿಗಬೇಕು ಅನ್ನೋ ಹೊಸ ವಾದವನ್ನು ಸಿದ್ದು ಆಪ್ತರು ಮುಂದಿಡುತ್ತಿದ್ದಾರೆ. ದಲಿತರಿಗೆ ಯಾಕೆ ಸಿಎಂ ಅವಕಾಶ ಸಿಗಬಾರದು ಅಂತ ಪ್ರಶ್ನೆ ಮಾಡ್ತಾ ಡಿ.ಕೆ. ಅವರಿಗೆ ಚೆಕ್ಮೇಟ್ ನೀಡೋಕೆ ನೋಡ್ತಾ ಇದ್ದಾರೆ. ಇದು ಡಿ.ಕೆ.ಶಿ ಅವರಿಗೆ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಏಕೆಂದರೆ ಒಬ್ಬ ದಲಿತ ನಾಯಕನಿಗೆ ಸಿಎಂ ಸ್ಥಾನ ಕೇಳಿದಾಗ ಅದನ್ನು ವಿರೋಧಿಸೋದು ಡಿ.ಕೆ.ಶಿ ಅವರಿಗೂ ಕಷ್ಟವಾಗುತ್ತೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆ. ಹೈಕಮಾಂಡ್ ಇಕ್ಕಟ್ಟು ಮತ್ತು ಬಿಜೆಪಿಯ ನರೇಟಿವ್. ಈಗ ಬಾಲ್ ಇರೋದು ಹೈಕಮಾಂಡ್ ಅಂಗಳದಲ್ಲಿ. ಹೈಕಮಾಂಡ್ ಈ ವಿಚಾರವನ್ನು ಬಗೆಹರಿಸೋಕೆ ಹೋಗಿ ಕೈ ಸುಟ್ಟುಕೊಳ್ಳೋಕೆ ರೆಡಿ ಇಲ್ಲ. ಏಕೆಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಸದೃಢವಾದ ಸರ್ಕಾರ ಇದೆ. ಈ ಹಂತದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದರೆ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗುತ್ತದೆ. ಬಿಜೆಪಿ ಈಗಲೇ ಹೇಳ್ತಾ ಇದೆ, ಕಾಂಗ್ರೆಸ್ ಹಿಂದುಳಿದ ವರ್ಗದ ನಾಯಕನಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ. ಇನ್ನು ಆಮ್ ಆದ್ಮಿ ಪಕ್ಷದಲ್ಲಿ ಆದಂತಹ ಬೆಳವಣಿಗೆಗಳು ಅಥವಾ ಬೇರೆ ರಾಜ್ಯಗಳಲ್ಲಿನ ಆಪರೇಷನ್ ಕಮಲದ ಉದಾಹರಣೆಗಳು ಹೈಕಮಾಂಡ್ ಕಣ್ಣ ಮುಂದಿವೆ. ಒಂದು ಸಣ್ಣ ತಪ್ಪು ನಿರ್ಧಾರ ಕೂಡ ಸರ್ಕಾರಕ್ಕೆ ಅಪಾಯ ತರಬಹುದು ಅನ್ನೋ ಭಯ ದೆಹಲಿ ನಾಯಕರಲ್ಲಿದೆ. ಹಾಗಾಗಿ ಸಂಪುಟ ಪುನಾರಚನೆ ಮಾಡಿ ಹೊಸಬರಿಗೆ ಅವಕಾಶ ಕೊಟ್ಟು ಡಿ.ಕೆ.ಶಿ ಅವರಿಗೆ 2028ರ ಭರವಸೆ ನೀಡಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಹೆಚ್ಚಿದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದಿನ ಹಾದಿ ಏನು? ಮೇ 4ರ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಅಂತಿಮ ತೀರ್ಮಾನ ಹೊರಬೀಳುವ ನಿರೀಕ್ಷೆ ಇದೆ.
ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬಲವಿದೆ, ಅಹಿಂದ ಶಕ್ತಿ ಇದೆ. ಇತ್ತ ಡಿಕೆಶಿ ಅವರಿಗೆ ಪಕ್ಷ ಸಂಘಟನೆಯ ಕ್ರೆಡಿಟ್ ಇದೆ. ಈ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಈ ಶೀತಲ ಸಮರ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ತರುತ್ತಾ ಅಥವಾ 2028ರ ಚುನಾವಣೆಯಲ್ಲಿ ಹಿನ್ನಡೆಯಾಗುತ್ತಾ? ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಅಹಿಂದ ನಾಯಕ ನಾನೇ ಅನ್ನೋ ಸುಳಿವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಇನ್ನು ಜಿ ಪರಮೇಶ್ವರ್ ಅವರಂತೂ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಶಾಂತ ರೀತಿಯಲ್ಲಿ ಉತ್ತರಿಸ್ತಾ ಇದ್ದಾರೆ. ಆದರೆ ತೆರೆಮರೆಯಲ್ಲಿ ನಡೆಯುತ್ತಿರುವ ಈ ಕುರ್ಚಿ ಕಿತ್ತಾಟ ಮಾತ್ರ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಸ್ನೇಹಿತರೆ, ನಿಮ್ಮ ಪ್ರಕಾರ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬೇಕಾ ಅಥವಾ ದಲಿತ ಸಿಎಂ ಆಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.